ಈ SN ಬಿಸ್ನೆಸ್ ವೆಂಚರ್ಸ್ ಅಂತ ಏನು ಸ್ಟಾರ್ಟ್ ಮಾಡಿದ್ವಿ ಅಂದರೆ SN ಬಿಸ್ನೆಸ್ ವೆಂಚರ್ಸಿಂದ ನಾವು ಒಂದು ವಿಲೇಜ್ ಬಾಸ್ಕೆಟ್ ಮತ್ತು ಹೆಲ್ತಿ ಡಿಲೀಟ್ ಅಂತ 2 ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಈ ಎರಡರಿಂದ ಏನು ಸ್ಟಾರ್ಟ್ ಮಾಡಿದ್ವಿ ಅಂದರೆ SN ನೂತನ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಮಾಡಿದ್ವಿ. ಆ SN ನೂತನ್ ಚಾರಿಟಬಲ್ ಟ್ರಸ್ಟ್ಗೆ ಪರ್ಯಾಯವಾಗಿ ಒಂದು ಇನ್ಕಮ್ ಬೇಕಲ್ವ. ಯಾಕಂದರೆ ಇವತ್ತು ನಾವು 1 ದಿವಸ ಮಾಡಿಬಿಟ್ಟು 2 ದಿವಸ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ. ಅದಕ್ಕೆ ಇನ್ಕಮ್ ಬರಬೇಕು ಅಂತೇಳಿ ವಿಲೇಜ್ ಬಾಸ್ಕೆಟ್ ಮತ್ತು ಹೆಲ್ತಿ ಡಿಲೀಟ್ ಮಾಡಿದ್ವಿ. ಫಸ್ಟ್ SN ಬಿಸ್ನೆಸ್ ವೆಂಚರ್ಸ್, ಅದ್ರ ಕೆಳಗಡೆ ವಿಲೇಜ್ ಬಾಸ್ಕೆಟ್ ಮತ್ತು ಹೆಲ್ತಿ ಡಿಲೀಟ್ಸ್. ಅದರಿಂದ ಬರೋಂಥ ಆದಾಯದಿಂದ ಟ್ರಸ್ಟ್ SN ನೂತನ್ ಚಾರಿಟಬಲ್ ಟ್ರಸ್ಟ್ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಏನಂದರೆ ಇವತ್ತು ತುಂಬ ಜನ ಕಡುಬಡವರಿದ್ದಾರೆ. ಆಮೇಲೆ ತುಂಬ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಅಳಿವಿನಂಚಲ್ಲಿವೆ, ಅವನ್ನೆಲ್ಲ ಉಳಿವಿಗೆ ತರಬೇಕು, ಅದು ಉದ್ದೇಶ. ಮತ್ತು ಪರಿಸರ ಸಂರಕ್ಷಣೆ, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ, ಹಳೆಯ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕ್ರೀಡೆ ಎಲ್ಲದಕ್ಕೂ ಪ್ರೋತ್ಸಾಹ, ಕಲೆಗೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಆಸೆ. ಈ ಟ್ರಸ್ಟನ್ನು ಮಾಡಿಸ್ಬೇಕಂದ್ರೆ ನಮ್ಮ ಸ್ನೇಹಿತರಾದಂಥ ಮೋಹನ್ ಅವರು ತುಂಬ ಸ್ಟ್ರಗಲ್ ಆಗಿದ್ದಾರೆ. ಅದಕ್ಕೆ ತುಂಬ ಕಾಲು ಎಳೆದಿದ್ದಾರೆ ಮಾಡಿಸೋವಾಗ. ಅದನ್ನೆಲ್ಲ ಮೆಟ್ಟಿ ನಿಂತು ನಮಗೆ ಮಾಡಿಸ್ಕೊಟ್ಟು ಸಹಕಾರ ಕೊಟ್ಟ ಮೋಹನ್. ಇನ್ನೇನು ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತೆ ಆದಂಥ ಸವಿತಾ ಅವರು ನನಗೆ, ನಾವು ಚೈಲ್ಡ್ಹುಡ್ ಫ್ರೆಂಡ್ಸು. ಅವ್ರು ಹೇಳಿದ್ದು ಒಂದೇ, ಈ ಥರ ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು, ನಮ್ಮ ಸಂಘಗಳು ಮಾಡ್ತಾಯಿದ್ವಿ, ಸಂಘಗಳಿಂದ ಏನಾದರೂ ಒಂದು ಮಾಡಬೇಕು, ಸಂಘಗಳ ಲೇಡೀಸ್ಗೆ ಒಂದು ಹೆಣ್ಣುಮಕ್ಳಿಗೆ ಏನಾದರೂ ಒಂದು ಸಹೋದ್ಯೋಗ ಕೊಡಬೇಕು ನಾವು ಅಂತ ಹೇಳಿದ್ರು. ಸರಿ ಆಯ್ತಮ್ಮ, ಆಯ್ತು, ಏನು ಮಾಡೋಣ ಹೇಳು. ಸರಿ, ವಿಲೇಜ್ ಬಾಸ್ಕೆಟ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಣ, SN ಬಿಸ್ನೆಸ್ ವೆಂಚರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ವಿಲೇಜ್ ಬಾಸ್ಕೆಟ್ ಅಂತ ಸ್ಟಾರ್ಟ್ ಮಾಡಿ ಅದು ನೇರವಾಗಿ ಗ್ರಾಹಕರಿಗೆ ಹೋಗಬೇಕು, ರೈತರ ಹತ್ರದಿಂದ ತೊಗೊಂಡು ನೇರವಾಗಿ ಗ್ರಾಹಕರಿಗೆ ಹೋಗಬೇಕು. ಸೆಂಟ್ರಲ್ ನಾವು ಸೇತುವೆ ಆಗಿರೋಣ ಅಂದರು. ಸರಿ ಅಮ್ಮ, ಆಯಿತು, ನೀನು ಏನು ಮಾಡಿದ್ರು ನಾನು ನಿನ್ನ ಹಿಂದೆ ಇರ್ತೀನಿ. ಇವತ್ತು ಈ ಎಲ್ಲ ಆರ್ಗನೈಸೇಷನ್ಗೂ ಸವಿತವರೇ ಮೂಲ ಕಾರಣ. ಇವತ್ತು ಸವಿತವರು ನನಗೆ ಇಷ್ಟು ಐಡಿಯಾ ಕೊಟ್ಟಿಲ್ಲ ಅಂದರೆ ನಾನು ಮಾಡ್ತಾಯಿದ್ದಿಲ್ಲ. ಅವರು ಕೊಟ್ಟಿದ್ದರಿಂದ ನಾವು ಇವತ್ತು ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ವಿಲೇಜ್ ಬಾಸ್ಕೆಟ್ ಅನ್ನೋದೇನಂದರೆ ರೈತರು, ನಮ್ಮ ರೈತರು ಏನಾಗ್ತಾಯಿದೆ, ಮಾರ್ಕೆಟ್ಗೆ ಹೋಗಬೇಕು, ತೊಗೊಂಡು ಹೋಗಬೇಕು, ಆಗಬೇಕು, ಅದರಲ್ಲಿ ಮಧ್ಯವರ್ತಿಗಳು ಎಲ್ಲ ಇರ್ತಾರೆ. ನಾವೇನು ಮಾಡ್ತಾಯಿದ್ವಿ, ಡೈರೆಕ್ಟ್ ಯಾವುದೇ ಮಧ್ಯವರ್ತಿ ಇಲ್ಲ, ನಮ್ಮದು ಮಧ್ಯವರ್ತಿ ತೊಗೊಳೋದು ಇಲ್ಲ. ನಾವು ಡೈರೆಕ್ಟ್ ನಾವೇ ರೈತರ ಹತ್ರ ಹೋಗಿ ತೊಗೊಂಡು ಡೈರೆಕ್ಟ್ ಅಲ್ಲಿಂದ ಗ್ರಾಹಕರಿಗೆ ತಲುಪಿಸೋಂಥ ಸೇವೆ ನಾವು ಮಾಡ್ತಾಯಿದ್ದೀವಿ. ಆ ಸೇವೆ ಏನು ಮಾಡ್ತೀವಿ, ಅದರಿಂದ ಬರೋಂಥದ್ದು ಏನು ಇನ್ಕಮ್ ಬರುತ್ತೆ, ಆದಾಯ ಬರುತ್ತೆ, ಅದನ್ನು ಟ್ರಸ್ಟ್ಗೆ ಯೂಸ್ ಮಾಡ್ತೀವಿ ಪ್ರಾಮಾಣಿಕವಾಗಿ. ಅದಕ್ಕೆ ಇವತ್ತು ನಾನೇನು ಹೇಳ್ತಾ ಇದ್ದೀನಿ, ಎಲ್ಲರೂ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಹೊಸಕೋಟೆ ತಾಲೂಕು ಜನ ನಮ್ಮ ಜೊತೆ ಕೈ ಸೇರಿಸಿ ಇದನ್ನು ಇನ್ನೂ ಉತ್ತುಂಗಕ್ಕೆ ಬೆಳೆಸಬೇಕು ಅಂತ ನಾನು ಎಲ್ಲರ ಹತ್ರ ಕಳಕಳಿಯಾಗಿ ಕೇಳ್ಕೊತ ಇದ್ದೀನಿ. ನಮಸ್ತೆ. ಈಗ ಪ್ಲೇಸ್ಟೋರಲ್ಲಿ, ಆಪ್ ಸ್ಟೋರಲ್ಲಿ ಎಲ್ಲ ಸಿಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಮಾಡಿದ್ರೆ OTP ಕೇಳುತ್ತೆ. OTP ಹಾಕ್ಕೊಂಡು ನೀವು ಹೋಲ್ಸೇಲರ ರಿಟೇಲರ ಕೇಳುತ್ತೆ. ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ. ಆಮೇಲೆ ನೀವು ಒಂದು 3 ದಿವಸಕ್ಕೆ ಬೇಕಾದರೂ ಬುಕ್ ಮಾಡ್ಕೊಬೋದು, 1 ದಿವಸಕ್ಕೆ ಬೇಕಾದರೂ ಬುಕ್ ಮಾಡ್ಬೋದು, ಆ ಕ್ಷಣದಲ್ಲೂ ಬುಕ್ ಮಾಡ್ಬೋದು. ನಮ್ಮದು ಬೆಳಗ್ಗೆ ಡೆಲಿವರಿ 4 ಗಂಟೆಯಿಂದ 9 ಗಂಟೆ ಇರುತ್ತೆ ಡೆಲಿವರಿ. ಬೆಳಗ್ಗೆ ಸಂಜೆ 5ರಿಂದ 9ರವರೆಗೂ ಇರುತ್ತೆ. ಅದನ್ನು ಅವ್ರ ಮನೆ ಬಾಗಿಲಿಗೆ ತಲುಪಿಸೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಿಮ್ಗೆ ಏನು ಬೆನಿಫಿಟ್ ಅಂದರೆ ಈ ರೈತರಿಗೆ ಬೆನಿಫಿಟ್ಟು ಪ್ಲಸ್ ಗ್ರಾಹಕರಿಗೆ ಬೆನಿಫಿಟ್. ಯಾಕಂದರೆ ಎಲ್ಲರೂ ಸ್ಟಾಕ್ ಮಾಡ್ತಾರೆ, ಬೇರೆ ಹೌಸಲ್ಲಿ ಸ್ಟಾಕ್ ಮಾಡಿ ಅದನ್ನು ಅದಾದಮೇಲೆ ಡೆಲಿವರಿ ಕೊಡ್ತಾರೆ. ಮತ್ತು ನಾವು ಆಗಿಲ್ಲ, ನಾವು ರೈತರಿಂದ ನೇರವಾಗಿ ಖರೀದಿಸಿ ಬೇರೆ ಹೌಸಲ್ಲಿ ಗ್ರಾಹಕರಿಗೆ ತಲುಪಿಸ್ಬಿಡ್ತೀವಿ. ಹಾಗಾಗಿ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆಯ ತಾಜಾ ತರಕಾರಿಗಳು, ಹಣ್ಣುಗಳು ಗ್ರಾಹಕರಿಗೆ ಸಿಗುತ್ತೆ. ಅವ್ರು ಸಂತೋಷಪಟ್ಟರೆ ಅಲ್ವಾ ಸರ್ ನಮಗೂ ಸಂತೋಷ. ಅದಕ್ಕಿಂತ ಸಂತೋಷ ಏನು ಬೇಕು. ಹಾಗಾಗಿ ಇದು ನಾನು ಹೇಳ್ತಾ ಇರೋದು, ಇದು ನಮ್ಮ ಡಿಫ್ರೆಂಟು ಅಂತ. ಉತ್ತಮ ಗುಣಮಟ್ಟದ ಕೊಡ್ತೀವಿ. ಹೇಗಂದರೆ ನಾವು ಡೈರೆಕ್ಟ್ ರೈತರ ಹತ್ರ ತರ್ತಾಯಿದ್ದೀವಿ. ನಾವು ಯಾವುದೇ ಅಂಗಡಿಗಳಿಗೆ ಹೋಗಿ ಮತ್ತು ಗೋಡೌನಿಂದ ಆಗಲಿ ಮತ್ತು ಸಂತೆಗಳಿಂದಾಗಲಿ ನಾವು ತರ್ತಾಯಿಲ್ಲ. ನಾವು ಡೈರೆಕ್ಟು ತೋಟದ ಹತ್ರ ಹೋಗಿ ರೈತರಿಂದ ತರೋದ್ರಿಂದ ಉತ್ತಮ ಗುಣಮಟ್ಟದ ತರಕಾರಿ, ಹಣ್ಣುಗಳೇ ಸಿಗುತ್ತೆ. ಪ್ಲಸ್ ಬೆಲೆ ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ನಾವು ಬೇರೆ ಕಡೆಯಿಂದ ತಂದರೆ ಅವ್ರಿಗೆ ಗೋಡೌನಿಂದ ಆಗಲಿ ಸಂತೆಯಿಂದಾಗಲಿ ತಂದರೆ ಮಧ್ಯವರ್ತಿಗಳಿರ್ತಾರಲ್ವ, ಮತ್ತು ಅಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ನಾವು ಡೈರೆಕ್ಟ್ ರೈತರಿಂದ ತಗೊಳೋದಕ್ಕಾಗಿ ನಮ್ಮದೇ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾವ ರೀತಿ ಹೇಳ್ತೀನಿ ಅಂತಂದರೆ, ಇದು ಜನಗಳು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಕು ಫಸ್ಟು ಅಂತ ಹೇಳಿದ್ರೆ, ತಾಜಾ ಹಣ್ಣು ತರಕಾರಿ ಸಿಗುತ್ತೆ, ಓಕೆ. ಇದರಿಂದ ನಮ್ಮ ಉದ್ದೇಶನ ಫಸ್ಟು ದಯವಿಟ್ಟು ಎಲ್ಲ ವಿಡಿಯೋ ನೋಡೋರು, ಸ್ನೇಹಿತರು, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ನಾನು ಬೇಡ್ಕೊಳ್ಳೋದೇನೆಂದರೆ, ನೀವು ಏನು ಬುಕ್ ಮಾಡ್ತೀರಾ ಅದು ನಮ್ಮ ಟ್ರಸ್ಟಿಗೆ ಯೂಸ್ ಆಗುತ್ತೆ. ಟ್ರಸ್ಟಿಂದ ಸಮಾಜ ಸೇವೆ ಆಗುತ್ತೆ, ಕಡು ಬಡವರಿಗೆ ಏನೋ ಒಂದು ನೆಲೆ ಆಗುತ್ತೆ, ಸ್ಕೂಲುಗಳಿಗೆ, ದೇವಸ್ಥಾನಗಳಿಗೆ. ದಯವಿಟ್ಟು ಎಲ್ಲರೂ ಬುಕ್ ಮಾಡ್ಕೊಳ್ಳಿ. ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ, ಸಹಕರಿಸಿ. ನಮಗೆ ಸಹಕರಿಸೋದಕ್ಕಿಂತ ಮೊದಲು ನಮ್ಮ ಟ್ರಸ್ಟಿಗೆ ನೀವು ಸಹಾಯ ಮಾಡಿ. ಎಲ್ಲ ರೆಡಿ ಆಗಿದೆ. 1ನೇ ತಾರೀಕಿಂದ ನೀವು ಬುಕ್ ಮಾಡ್ಕೊಳ್ಬೋದು. 1ನೇ ತಾರೀಕಿಂದ ರೆಡಿ ಆಗಿದೆ. ಅವರಿಗೂ ಮತ್ತು ನಮ್ಮ NRLM ಸಿಬ್ಬಂದಿಯವರಿಗೂ ಎಲ್ಲರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ನಾನು ನಮಸ್ಕಾರಗಳನ್ನು ಅರ್ಪಿಸ್ತಾ, ಈ ದಿನ ಏನು ಕಾರ್ಯಕ್ರಮ ಮಾಡ್ತಿದ್ದೀರೋ ತುಂಬ ಅರ್ಥಗರ್ಭಿತವಾಗಿದೆ. ಯಾಕೆ ಅಂತಂದರೆ, ತುಂಬ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ಒಂದು ಸಿಚುವೇಶನನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ SN ಚಾರಿಟಬಲ್ ಟ್ರಸ್ಟ್ ಮುಂದೆ ಬಂದು ಈ ಒಂದು ಮೆಟೀರಿಯಲ್ ಎಲ್ಲ
ಕೊಡ್ತಕ್ಕಂಥದ್ದು ಅದೆಲ್ಲ ಮಾಡ್ತಿದೆ ಅಂತಕ್ಕಂಥದ್ದನ್ನು ತುಂಬ ಖುಷಿ ಅನಿಸುತ್ತೆ. ಮತ್ತು ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂತಂದರೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಸುಮಾರು 1800 ಸಂಘಗಳು ನಮ್ಮ ಕಡೆ ಇದ್ದಾವೆ ನಮ್ಮ ತಾಲೂಕಲ್ಲಿ. ಎಲ್ಲರಿಗೂ ಸಹ ಸರ್ಕಾರದಿಂದ ಫಂಡ್ ಬಂದರೂ ಸಹ ಅದು ಸಾಕಾಗ್ತಿಲ್ಲ. ಅವರು ಆರ್ಥಿಕವಾಗಿ ಸದೃಢರಾಗಲು ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನು ನಮ್ಮ ಮಹಿಳೆಯರು ಬೆಳೆ ಮಾಡ್ತಾ ಇದ್ದಾರೆ, ಆ ಒಂದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಸೊಪ್ಪಾಗಿರ್ಬೋದು, ಅದನ್ನೆಲ್ಲ ಒಂದು ಕಡೆ ಬಂದು ಮಾರಿ ಅವರು ಆರ್ಥಿಕವಾಗಿ ಸಬಲರಾಗಕ್ಕೆ ಇದೊಂದು ಸದಾವಕಾಶ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ತಮಗೆಲ್ಲರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅತಿಥಿ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಮಹಿಳಾ ಒಕ್ಕೂಟಗಳಿಂದ ಬಂದಿರತಕ್ಕಂಥ ಮಹಿಳಾ ಮಣಿಕೆ, ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮಸ್ಕರಿಸ್ತಾ, ನಾನು ಮುಗ್ಬಾಳದ ಗ್ರಾಮ ಪಂಚಾಯತಿಯ ಆಡಳಿತ ಅಧಿಕಾರಿ, ಹಾಗಾಗಿ ನಾನು ಈ ಸೀಟಲ್ಲಿ ಕುಳಿತಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತಿನ ದಿವಸ ತುಂಬ ಒಳ್ಳೆಯ ಕೆಲಸ SN ಬಿಸ್ನೆಸ್ ವೆಂಚರ್ಸ್ ಅವರು ಸವಿತಾ ನಾಗೇಶ್ ಅಂತಲೇ ಮೋಸ್ಟ್ಲಿ ಹಾಗೆ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಕರೆಕ್ಟಾ? ಅಲ್ಲ ಅಂತೂ ಇವರು ಸವಿತಾ ನಾಗೇಶ್ ಅವ್ರು ತಾನೆ. ಹಾಂ, ಅದಕ್ಕೂ ಮ್ಯಾಚ್ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ತಾಲೂಕಲ್ಲಿ, ಹೊಸಕೋಟೆ ತಾಲೂಕಲ್ಲೂ, ಅದರಲ್ಲೂ ಮುಗ್ಬಾಳ ನಮ್ಮ ಆಡಳಿತ ವಿಭಾಗದ ವತಿಯಿಂದ ಏನು ವಿಲೇಜ್ ಬ್ಯಾಸ್ಕೆಟ್ ಒಂದು ಗುಂಪನ್ನು ರಚನೆ ಮಾಡಿಕೊಂಡು ಅಲ್ಲಿ ಬಂದಂಥ ಪದಾರ್ಥಗಳನ್ನು ಏನು ಉತ್ಪತ್ತಿ ಮಾಡ್ತಾ ಇದ್ದಾರೆ ನಮ್ಮ ರೈತರು, ಅದಕ್ಕೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಳ್ಳಿಕ್ಕೆ ಇವರು ನಮ್ಮ SN ಬಿಸ್ನೆಸ್ ವೆಂಚರ್ಸ್ ಅವರು ಪ್ರಯತ್ನ ಮಾಡಿರೋದು ತುಂಬ ಒಳ್ಳೆಯ ಕೆಲಸ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆಯಲ್ಲಿ, ಎಲ್ಲ ಇಲಾಖೆಯಲ್ಲೂ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಪ್ರಾಯೋಜಿತದಲ್ಲಿ NLM ಸ್ಕೀಮ್ಸ್ ಇದೆ, ಬೈ ಪ್ರಾಡಕ್ಟ್ಸ್ ಮಾಡೋದಕ್ಕಿದೆ, ಬೇಜಾನ್ ಸ್ಕೀಮ್ಸ್ ಇದೆ. ನಾವು ಒದ್ದಾಡಿದ್ದೀವಿ. ಏನು ಈಗ ಮಟನ್ದು ಅಥವಾ ಚಿಕನ್ದು, ಮೀನ್ದು, ಈ ಥರದ ಅಂಗಡಿಗಳನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದನ್ನು ಪ್ರಯತ್ನಗಳನ್ನು ನಡೆದಿತ್ತು. ಸೊ ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ SN ಬಿಸ್ನೆಸ್ ವೆಂಚರ್ಸ್ ಅವರು ಪ್ರಯತ್ನ ಮಾಡಿರೋದು, ನಮ್ಮ ಗ್ರಾಮೀಣ ಭಾಗಕ್ಕೆ ಏನೋ ಒಂದು ಆರ್ಥಿಕ ಸಹಾಯ ಸಿಗಲಿ, ಇಲ್ಲ ಒಂದು ಸಂಘಟನೆ ಮಾಡಿಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಕನ್ಸ್ಯೂಮರ್ಸ್ ಏನಿದ್ದಾರೆ ತುಂಬ ಬೆಳೀತಾ ಇದೆ. ನಮ್ಮ ಹೊಸಕೋಟೆ ತುಂಬಾ ಬೆಳೀತಾ ಇದೆ, ತುಂಬ ಫಾಸ್ಟಾಗಿ ಬೆಳೀತಾ ಇದೆ. ಸೊ ಇಲ್ಲೇ ಒಂದು ಹತ್ತಿರದಲ್ಲೇ ಸಿಗ್ತಕ್ಕಂಥದ್ದಕ್ಕೆ ನೋಡಿದ್ರೆ ಇವತ್ತು ದಿವಸ ನಾನು ನೋಡ್ತಾ ಇದ್ದೀನಿ. ನನ್ನ ಮನೆಯಲ್ಲೂ ಮಗ ಸೊಸೆ ಇದ್ದಾರೆ, ಎದುರು ಮನೆಯಲ್ಲೂ ಇದ್ದಾರೆ, ಸುಮಾರು ಜನ ಇದ್ದಾರೆ. ಪ್ರತಿಯೊಂದು ಬಿಲ್ಕಿಟ್ಟ ಯಾವುದೋ ಬ್ಲಿಂಕಿಟ್, ನಮ್ಗೆ ಅವು ಗೊತ್ತಾಗೋದಿಲ್ಲ ಬಿಡ್ರಿ, ನಾವು ಯಾವುದು ಬುಕ್ ಮಾಡಲಿಲ್ಲ. ಅಂದರೆ ಬರೀ ಪ್ರತಿಯೊಂದೂ ಅಲ್ಲಿ ಏನು ಸಾಂಬಾರು ಇಷ್ಟ ಆಗಿಲ್ಲ ಅಂದರೆ ಆರ್ಡ್ರ್ ಬಿತ್ತು, ಅಲ್ಲೇನೋ ಒಂದು ಇಷ್ಟ ಆಗಲಿಲ್ಲ ಐಟಮ್ ಅಂದ್ರೆ ಆರ್ಡ್ರು. ಸೊ ಈಗ ಎಲ್ಲ ನಾನ್ ವೆಜ್ ವೆರೈಟಿಗಳು ಮತ್ತೊಂದು ಈ ಥರ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಆ ರೀತಿ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ನಮ್ಮದು ಇದು ಹೆಚ್ಚಿನ ನಾವು ಒಂದು ಮಾರ್ಕೆಟಿಂಗು ಅಥವಾ ಒಂದು ಪ್ರಚಾರ ಕೊಟ್ಟಿದ್ದೆ. ಆದರೆ ಆ್ಯಪ್ ಲಾಂಚ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮನ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ಇದಕ್ಕೆ ಮಾರ್ಕೆಟಿಂಗ್ ಸಿಗ್ತದೆ, ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಅನ್ಸುತ್ತೆ. ನನ್ನ ವೆಂಚರ್ಸ್ ಅಂತ ಒಂದು ಸಂಸ್ಥೆನ ಕಟ್ಟಿ ಒಂದು ಯಾವುದೋ ಒಂದು ಕೆಲಸ ಮಾಡಬೇಕು, ಮಹಿಳೆಯರು ಒಂದು ಆರ್ಥಿಕವಾಗಿ ಸಬಲೀಕರಣರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಮಾರು ಸಾಕಷ್ಟು ಸರಿ ನಾನು ಬೇಕಾದ್ರೆ ನಾನೇ ಒಂದು ಜನರಲ್ ಲೈಸೆನ್ಸ್ ಕೊಟ್ಟಿದ್ದೀನಿ ಅವರಿಗೆ. ಈ ಒಂದು ವಿಚಾರದಲ್ಲಿ ಯಾವುದೋ ಒಂದು ಇವತ್ತು ಮಹಿಳೆಯರು ಏನೋ ಒಂದು ಆರ್ಥಿಕವಾಗಿ ಸಬಲೀಕರಣರಾಗ್ತಾರೆ ಅಂದ್ರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಸೊ ಅದೇ ರೀತಿ ಈ ಒಂದು ಹಳ್ಳಿ ಮಟ್ಟದಲ್ಲಿ ಒಂದು ಈ ಥರದೊಂದು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ಪ್ರಪ್ರಥಮ ಬಾರಿಗೆ ನಮ್ಮ ಮುಗ್ಬಾಳದಲ್ಲಿ ಮಾಡ್ತಿರೋದಕ್ಕೆ ನಾನು ಆ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಆಗಿರೋದಕ್ಕೆ ಒಂದು ಶ್ರೇಯಸ್ಸು ಅಂತ ನಾನು ಅನ್ಕೊಂತೀನಿ. ಜಿಲ್ಲಾ ಪಂಚಾಯತಿಯಿಂದ ಆಗಿರ್ಬೋದು, ಅವ್ರಿಗೆ ಯಾವ ರೀತಿ ಸಹಕಾರ ಬೇಕು, ಯಾವ ರೀತಿ ಅವ್ರಿಗೆ ಸಪೋರ್ಟಿವ್ ಆಗಬೇಕು, ಅದನ್ನ ಅವರ ಬೆನ್ನೆಲುಬಾಗಿ ನಾನು ನಿಂತ್ಕೊಂತೀನಿ ಅಂತ ಈ ಒಂದು ಸಭೆಯಲ್ಲಿ ಆಶ್ವಾಸನೆ